ಹ್ಯಾಪಿ ಕ್ರಿಸ್ಮಸ್. ಇದು ಹ್ಯಾಪಿ ಕ್ರಿಸ್ಮಸ್ ಅನ್ನೋಕ್ಕಿಂತ ಕಿಚ್ಚ ಮ್ಯಾಕ್ಸ್ ಅಂತ ಹೇಳ್ಬೋದು ಇವತ್ತು. ಯಾಕಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲಾ ಕಡೆ ಕಟ್ ಮಾಡ್ತಾರೆ ಕೇಕು. ಮ್ಯಾಕ್ಸ್ ಸಿನಿಮಾದ ಒಂದೊಂದು ಸೀನು ಕೂಡ ಸೈಕು, ಅಷ್ಟು ಚೆನ್ನಾಗಿ ಒಂದು ಸಿನಿಮಾ ತೋರ್ಸವ್ರೆ. ಯಾಕಂದ್ರೆ 2 ವರ್ಷ ಆದ್ಮೇಲೆ ಸುದೀಪ್ ಅಣ್ಣ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ದು, ಇವತ್ತು ಆ ರೇಂಜ್ ನ ಮತ್ತೆ ಪ್ರೂವ್ ಮಾಡ್ಕೊಬಿಟ್ಟವ್ರೆ. ಲಾಸ್ಟ್ ವಿಕ್ರಮ ಸಿನಿಮಾ ಟೈಮಲ್ಲೂ ಅಷ್ಟೇ ಹೆವಿ ಕ್ರೈಸ್ ಇತ್ತು, ಬಟ್ ಆ ಸಿನಿಮಾ ಕೆಲವು ತುಳಿಯಕ್ಕೆ ಟ್ರೈ ಮಾಡಿದ್ರು, ತುಳಿದ್ಬಿಟ್ರು. ಆರು ಸುದೀಪ್ ಅಣ್ಣ ಗೆದ್ದು ಮತ್ತೆ ಬಂದು ಸಿನಿಮಾ ಸರ್. ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಂದು ಕ್ರಿಕೆಟ್ ಆಗ್ಲಿ, ಬಿಗ್ ಬಾಸ್ ನಡ್ಸ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಐತೆ. ಅದು ಸುದೀಪ್ ಅಣ್ಣ ಮತ್ತೆ ಅದನ್ನ ಬೆಂಬಲ ಇಟ್ಕೊಂಡು ಮತ್ತೆ ಸಿನಿಮಾ ಮಾಡಿ ಗೆದ್ದವ್ರೆ ಅಂತ ಹೇಳ್ತೀನಿ. ಒಂದೊಂದ್ ಹೇಳ ವಿಕ್ರಮ ಟೈಮಲ್ಲಿ ಯಾರೋ ಒಬ್ಬ ಕುಡಿದ್ಬಿಟ್ಟು ಒಂದ್ ಮಾತು ಹೇಳಿದ್ದ, 2 ಕ್ವಾರ್ಟರ್ ಕುಡಿದ್ರೆ ಎಳೋಗಿತ್ತು ಅಂತ. ಚಿನ್ನ ನಿನ್ಗೆ ಹೇಳ್ತಾ ಇದೀನಿ, ಇವತ್ತು ಬಂದ್ ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾದಲ್ಲಿ ನಿಂಗೆ ಏರ್ಬಿಡುತ್ತೆ. ಅರ್ಥ ಆಯ್ತಾ? ನಿಮ್ಗೊಂದ್ ಮಾತು ಹೇಳ್ಬೇಕು ನಾನು, ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ರೋ ಇದ್ದೀರಾ, ನಿಮ್ಮ ಕುಕ್ಕರ್ಸ್ ಇದಾಗವರೆಗೂ ಕೂಗ್ತಾ ಇರ್ತೀರಾ. ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕ್ರೋ ಬರ್ತೀರಾ, ನಿಕ್ಕರ್ ವಾದ್ಯ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಇವತ್ತು ಯಾರು ಹೇಳ್ದ ಸುದೀಪ್ ಅಣ್ಣ ಏಟರ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಸುದೀಪ್ ಅಣ್ಣ ಯಾರು ಏಟರ್ಸ್ ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ. ಯಾಕಂದ್ರೆ ಮೊನ್ನೆ ಧ್ರುವಣ್ಣ ಒಂದು ಪೋಸ್ಟ್ ಹಾಕಿದ್ರು, ನಾಳೆ ಮ್ಯಾಕ್ಸಿಮಮ್ ರಿಲೀಸ್ ಪ್ರತಿಯೊಬ್ಬರು ಸಿನಿಮಾ ನೋಡಿ ಅಂತ. ಅಷ್ಟೇ ಎಲ್ಲ ಬಂದು ಸಿನಿಮಾ ನೋಡ್ತಾ ಇದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಸಿಂಪಲ್ ಕಾನ್ಸೆಪ್ಟ್, ಒಂದು ನೈಟ್ ನಡೆಯೋ ಸ್ಟೋರಿನ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸೋಣ ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಆ ಮ್ಯೂಸಿಕ್ ಬಂದಾಗ ಡ್ಯಾನ್ಸ್ ಚೆನ್ನಾಗೈತೆ. ಸುದೀಪ್ ಅಣ್ಣ ಯಾಕೆ ಪದೇ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ, ಪದೇ ಪದೇ ಸುಳ್ಳು ಹೇಳ್ತಾವ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಸಿನಿಮಾದಲ್ಲಿ ಆ ಕತ್ತಿ ಹಿಡ್ಕೊಂಡು ಎಲ್ಲ ಏನ್ ಡ್ಯಾನ್ಸ್ ಅದು ಸೂಪರ್ ಐತೆ. ಬಾ ಬ್ಲಾಕ್ ಶಿಪ್ ಡೈಲಾಗ್ ಬೇಸ್ ವಾಯ್ಸ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ಅದು ಸುದೀಪ್ ಅಣ್ಣ ಒಬ್ಬರೇ ಅಂತ ಹೇಳ್ತೀನಿ. ಕೇಳಿಸ್ಕೊಳ ಪಚ್ಚ, ಥಿಯೇಟರ್ಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ. ಎಲ್ಲಾ ಬಂದ್ ಕನ್ನಡ ಸಿನಿಮಾ ಥಿಯೇಟರ್ ನೋಡಿ, ಜವಾನು ಗಿವನ್ ಎಲ್ಲ ಬಂದಿರೋದಿಲ್ಲ. ಪೈಲ್ವಾನ್ ಪುಷ್ಪ ಬಂದ್ ನೋಡಪ್ಪ, ಕನ್ನಡ ಸಿನಿಮಾ ನಮ್ ಹೆಮ್ಮೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಬಾಸು ಪವರ್ ಸ್ಟಾರ್. ಮೇಡಮ್ 2024 ನಾನು ನೋಡಿರುವಂತ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಫಿಲಮ್ ಲಿಸ್ಟ್ ಅಲ್ಲಿ ಈ ಮ್ಯಾಕ್ಸ್ ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂತ ಅಂದ್ರೆ ಫಿಲಮ್ ಅಷ್ಟು ಸಕ್ಕದಾಗಿದೆ. ನಾನು ಟ್ರೈಲರ್ ನೋಡಿದಾಗ ಹಳೇದ್ ಕೈದಿ ಫಿಲಮ್, ತಮಿಳ್ ಒಂದು ಫಿಲಮ್ ಇದೆ, ಆ ತರ ಜಾನರ್ ಇರುತ್ತೇನೋ ಅಂತ ಅನ್ಕೊಂಡೆ. ಬಟ್ ಇದು ಆ ತರ ಇಲ್ಲ, ಬಟ್ ಡಿಫ್ರೆಂಟ್ ಆಗಿದೆ. ಸುದೀಪ್ ಅವ್ರಿಗೆ 100 ಮಾರ್ಕ್ಸ್ ಕೊಡ್ಬೇಕು, ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರು ಯೂಶುವಲ್ ಫಿಲಮ್ ಅಲ್ಲಿ ಯಾವ ತರ ಆಕ್ಟಿಂಗ್ ಇದೆ ಇದ್ರಲ್ಲಿ ಇನ್ನೂ ಸಕ್ಕದಾಗಿ ಮಾಡಿದ್ದಾರೆ. ಅವರೇ ಫಿಲಮ್ ಪೂರ ತಿನ್ಕೊಂಡ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಒಬ್ಬ ಆಕ್ಟರ್ ಸೂಟ್ ಆಗೋದಂತ ಅಂದ್ರೆ ಸುದೀಪ್ ಅವರ ಇಂಡಸ್ಟ್ರಿಲಿ. ಅಂಡ್ ಈ ಫಿಲಮ್ ಇರೋ ಬರುವಂತ ಯಾವ ರೆಕಾರ್ಡ್ಸ್ ಇದೆಯೋ ಅದೆಲ್ಲ ಬ್ರೇಕ್ ಆಗುತ್ತೆ ಈ ಫಿಲಮ್ ಮುಖಾಂತರ. ಯಾವ್ದು ಸೀನ್ಸ್ ಕೂಡ ಏನೋ ಲ್ಯಾಗ್ ತುರ್ಕಿದಾರೆ ಅಂತ ಏನು ಇಲ್ಲ, ಫುಲ್ ಕಂಪ್ಲೀಟ್ ಆಗಿ ಆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಕಥೆನ. ಮೇಡಮ್ ಇವತ್ತು ಕ್ರಿಸ್ಮಸ್ ಅಂತ ನಾವಿಲ್ಲಿ ಬಂದ್ವಿ ಮ್ಯಾಕ್ಸ್ ಮೂವಿ ನೋಡಕ್ಕೆ. ಕ್ರಿಸ್ಮಸ್ ಅಲ್ಲ ಇದು, ಕ್ರಿಸ್ ಮ್ಯಾಕ್ಸ್ ಅಂತ. ಏನಕ್ಕಂದ್ರೆ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಹೀರೋಯಿನ್ ಇಲ್ದೇನೆ ಈ ತರ ನಮ್ಗೆ ಹಳೆ ಸುದೀಪ್ ಅವ್ರು ಕಾಣಿಸ್ಬಿಟ್ರು. ಫುಲ್ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ. ಅದು ಸುದೀಪ್ ಅವ್ರದ್ದು ನೋಡಿ ಸಖತ್ ಖುಷಿ ಆಯ್ತು ಬ್ರೋ. ಇದ್ರಲ್ಲಿ ಏನಂದ್ರೆ ನಮ್ಗೆ ಇನ್ನೊಂದು ಇಷ್ಟ ಆಗಿದ್ದು, ಎಲ್ಲ ತಮಿಳ್ ಡೈರೆಕ್ಟ್ರು ನಮ್ ನೇಟಿವಿಟಿಗೆ ಏನಪ್ಪಾ ಮಾಡಿರ್ತಾರೆ ಅನ್ಕೊಂಡ್ವಿ. ಅದನ್ನ ನಾನು ಕೈದಿ ಫಿಲಮ್ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೆ, ಅದನ್ನ ಮೀರ್ಸುವಂತ ಸಿನಿಮಾ ನಮ್ ಕನ್ನಡದಲ್ಲೇ ಬಂದೈತೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ಬ್ರೋ. ಆ ತರ ಐತೆ, ಸಕ್ಕದಾಗೈತೆ ಸಿನಿಮಾ. ಎಲ್ಲಾ ಬಂದು ಈ ಸಿನಿಮಾ ನೋಡಿ. ಇನ್ನೊಂದು ಸುದೀಪ್ ಅವ್ರದ್ದು ನನ್ಗೇನ್ ಇಷ್ಟ ಆಗೋದು ಅಂದ್ರೆ ಎಲ್ಲಾ ಆರ್ಟಿಸ್ಟ್ಗಳನ್ನ ಒಗ್ಗೂಡ್ಸೋದ್ ನೋಡ್ತಾರೆ. ನಾನು ಎಷ್ಟು ಫ್ಯಾನ್ ಆಗಿರ್ಬೋದು, ಅದಕ್ಕೋಸ್ಕರನೇ ಸುದೀಪ್ ಅವ್ರನ್ನ ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ಏನಕ್ಕಂದ್ರೆ ಮೊನ್ನೆ ಅವ್ರದ್ದು UI ಪ್ರಮೋಷನ್ ಬಂದಿದ್ರು. ಅವ್ರದ್ದು ಎಷ್ಟೇ ಬಿಸಿ ಇದ್ರು ಸಪೋರ್ಟ್ ಮಾಡ್ಬೇಕು ಅಂತ ಬರ್ತಾರಲ್ಲ, ಆ ಸಪೋರ್ಟ್ ನಮ್ಗೆ ಇಷ್ಟ ಮೇಡಮ್. ಅದಕ್ಕೋಸ್ಕರ ನಾವು ಇವತ್ ಮ್ಯಾಕ್ಸ್ ನೋಡಕ್ ಬಂದ್ವಿ. ಎಷ್ಟು ಫ್ಯಾನ್ ಆಗಿದ್ರು ನಾವು ಸುದೀಪ್ ಅವ್ರ ಸಪೋರ್ಟ್ ಮಾಡಿದೀವಿ. ನಾವೆಲ್ಲ ಒಂದೇ, ನಾವೆಲ್ಲ ಸೇರಿ ಸುದೀಪ್ ಅವ್ರ ಸಪೋರ್ಟ್ ಮಾಡ್ಬೇಕು. ಜೈ ಸುದೀಪ್ ಅಂತ. ಮೇಡಮ್ ಮ್ಯಾಕ್ಸ್ ಜೊತೆ ಮಾತಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು. ಮ್ಯಾಕ್ಸ್ ಸಿನಿಮಾ ನೋಡ್ಬೇಕು ಅಂದ್ರೆ ಥಿಯೇಟರ್ ಕಿತ್ತೋಗೋ ರೇಂಜಿಗೆ ಸೌಂಡ್ ಇರಬೇಕು. ಆ ಸೌಂಡ್ ಇದ್ರಲ್ಲಿ ಅಭಿಮಾನಿಗಳು ಮಾಡಿದ್ದಾರೆ. ಕಿಚ್ಚ ಸರ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬಿಡಿ ಸರ್, ವರ್ಷಕ್ಕೆ 2 ಸಿನಿಮಾ ಮಾಡಿ. ಯಾಕೆಂದ್ರೆ ಅಭಿಮಾನಿಗಳು ಕಾತ್ರದಿಂದ ನಿಮ್ಮನ್ನ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಶೋಕ್ ಬಂದು ಹೌಸ್ಫುಲ್ ಆಗಿದೆ ಅಂದ್ರೆ ತಮಾಷೆ ಅಲ್ಲ ಸರ್. ಅಷ್ಟು ಕ್ರೇಜ್ ಇದೆ ಕಿಚ್ಚ ಸರ್ಗೆ. ಈ ಶೋಗಳನ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿನಿಮಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೇಜು ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗೂ ಹೋಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಮೇಡಮ್, ಒಂದೇ ಒಂದು ಸೀನ್ ಟು ಸೀನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಹುಚ್ಚ ಸಿನಿಮಾ ನಂತರ ಅವ್ರು ಸಿಗರೇಟ್ ಹಚ್ಚೋದನ್ನ ಸೀನ್ ಎಂಜಾಯ್ ಮಾಡಿರೋದು ಇದೇ ಸಿನಿಮಾದಲ್ಲೇ ಅನ್ಸುತ್ತೆ. ಅಷ್ಟು ಸಕ್ಕತ್ತಾಗಿ ಸಿಗರೇಟ್ ಹಂಚ್ಕೊಂಡು ಆ ಸೀನ್ ನ ಮಾಡಿದ್ದಾರೆ. ಮತ್ತೆ ಅವರು ಒಂದು ವೈಬ್ ಇದೆ ಗೊತ್ತಾ ಮೇಡಮ್, ಜಾತ್ರೆಲಿ ಒಂದು ಎಂಟ್ರಿ ಕೊಡ್ತಾರೆ ಗೊತ್ತಾ, ಆ ಸೀನ್ ನೋಡಕ್ಕೆ ನಾವು ಈ ಸಿನಿಮಾಗೆ ಬಂದಿರೋದು. ಅಷ್ಟು ಕ್ರೇಜ್ ಇದೆ. ಬೇರೆ ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ನೋಡಿರ್ತೀವಿ, 800-900 ರೂಪಾಯಿ ಸಿನಿಮಾ ಮಾಡ್ತಾರೆ. 800-900 ರೂಪಾಯಿ ಟಿಕೆಟ್ ಮಾಡಿ 1000 ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು. 200 ರೂಪಾಯಿ ಟಿಕೆಟ್ ಮಾಡಿ 100 ಕೋಟಿ ಕಲೆಕ್ಷನ್ ಮಾಡೋದೇ ದೊಡ್ಡದು ನಮ್ಮ ಕನ್ನಡದಲ್ಲಿ. ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ ನ ಹುಟ್ಟಿಸಿದ್ದಾರೆ ನಮ್ಮ ಕಿಚ್ಚ ಅವರು. ದಯವಿಟ್ಟು ಹೇಳ್ತಾ ಇದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿದ್ರೆ ಇದೇ ತರ ನಮ್ ಕಿಚ್ಚ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡೋದ್ರಲ್ಲಿ ಡೌಟೇ ಇಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಪೈರಸಿ ಮಾಡೋದನ್ನ ಬಿಟ್ಟು ಸಿನಿಮಾ ನೋಡಿ. ಜೈ ಕಿಚ್ಚ ಬಾಸ್. ಸರ್ ಮೂವಿ ಫಸ್ಟ್ ಶೋ ನೋಡಿದ್ವಿ, ಸೂಪರ್ ಆಗಿ ಬಂದಿದೆ ಮೂವಿ. ಅದು ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನೋಡಿರೋದು ತುಂಬಾ ಖುಷಿ ಅನ್ನಿಸ್ತು. ಮ್ಯಾಕ್ಸಿಮಮ್ ಸರ್ 2.5 years ಆದ್ಮೇಲೆ ಆ ಮೂವಿ ನೋಡಿ ತುಂಬಾ ಖುಷಿ ಅನ್ನಿಸ್ತಾ ಇದೆ ನಮ್ಗೆ. ತುಂಬಾ ಕಾದಿದ್ದಕ್ಕೂ ಸುದೀಪ್ ಸರ್ ನಮ್ಗೆ ಒಳ್ಳೆ ಗಿಫ್ಟ್ ಕೊಟ್ರು ನ್ಯೂ ಇಯರ್ಗೆ. ಸೊ 2025 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ 2024 ಅಲ್ಲೇ ಇಯರ್ ಎಂಡ್ ಅಲ್ಲೇ ನಮ್ಗೆ
ಒಳ್ಳೆ ಗುಡ್ ನ್ಯೂಸ್ ಬಂದಂಗಾಯ್ತು ಸರ್. ಇಟ್ಸ್ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ತುಂಬಾ ಚೆನ್ನಾಗಿದೆ. 100 ಡೇಸ್ ಅಂತ ಪಕ್ಕಾ ಓಡುತ್ತೆ ಸರ್. ಮೇಡಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ರಿಸ್ಮಸ್ಗೆ ಸ್ಟಾರ್ಟ್ ಆಗಿದೆ. ಮಾಸ್ ಅನ್ನೋದಕ್ಕಿಂತನೂ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸ್ಟಾರ್ಟ್ ಆಗಿದೆ. ಕಿಚ್ಚ ಮ್ಯಾಕ್ಸ್ ಇದೆ ಆಕ್ಚುಲಿ ಕ್ರಿಸ್ಮಸ್ಗೆ ಕಿಚ್ಚ ಮ್ಯಾಕ್ಸ್. ಅಭಿಮಾನಿಗಳಿಗಂತೂ ಹಬ್ಬದೂಟ. ಒಳಗಡೆ ಹೇಳ್ಬೋದು ಸುದೀಪ್ ಅಣ್ಣ ಆರಕ್ಷಕರೇ ಅಂತ. ಬಟ್ ನಿಜವಾಗ್ಲೂ ಎಲ್ಲಾ ನೋಡ್ಬೇಕಾಗಿರೋದು ಪ್ರೇಕ್ಷಕರು. ಏನ್ ಸಾಕತ್ತಾಗಿದೆ ಅಂತಂದ್ರೆ ನಮ್ಗೆಂತ ಹಬ್ಬದೂಟ. ಆಲ್ರೆಡಿ ನಮ್ಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಇವಾಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂತಂದ್ರೆ ಯಾವ ತರ ಅಂತಂದ್ರೆ ನಮ್ಗೆ 3 ದಿವಸದಿಂದ ಇದ್ರ ಪ್ರಿಪ್ರೇಷನ್ ಅಲ್ಲಿ ಇದ್ವಿ, ಸೆಲೆಬ್ರೇಷನ್ ಮೂಡಲ್ಲಿ. ಅದ್ರ ಜೊತೆಗೆ ಸ್ಟಾರ್ಟ್ ಆಯ್ತು ಮೂವಿ ಅಂತ ನೋಡಿದ್ವಿ. ಫಸ್ಟ್ ಶೋ ಸುದೀಪ್ ಅಣ್ಣ ಇಲ್ಲಿ ಗಂಟ ಮಾಡಿರೋ ಪಿಕ್ಚರ್ಗಳು ಒಂದು ತೂಕ ಅಣ್ಣ. ಹ್ಯಾಟ್ಸ್ ಆಫ್ ಅಣ್ಣ, ವಿ ಲವ್ ಯು ಅಣ್ಣ. ಈ ಮಟ್ಟಕ್ಕೆ ಒಂದು 2 ವರ್ಷ ಕಾಯಿಸಿದ್ರು ಈ ಮಟ್ಟಕ್ಕೆ ಒಂದು ಪಿಕ್ಚರ್ ನ ಕೊಟ್ಟಿದ್ದೀರಲ್ಲ ಅಣ್ಣ. ನಮ್ಗೆ ಇದನ್ನ ಸೆಲೆಬ್ರೇಟ್ ಮಾಡಕ್ ಬಿಡಿ ಅಣ್ಣ. ನಮ್ಗೆ ಈ ಪಿಕ್ಚರ್ ನಾವು ನೀವು ಎಷ್ಟ್ ದಿನ ಬೇಕಾದ್ರೆ ಇನ್ ಸ್ವಲ್ಪ ಗ್ಯಾಪ್ ತಗೊಂಡ್ರು ಪರವಾಗಿಲ್ಲ. ಇದರಿಂದ ನಾವು ಸೆಲೆಬ್ರೇಷನ್ ಮಾಡ್ಬಿಟ್ಟು ಒಂದು ಎಂಜಾಯ್ ಮಾಡ್ಬಿಟ್ಟು ಮತ್ತೆ ಬರ್ತೀವಿ ಅಣ್ಣ. ನೆಕ್ಸ್ಟ್ ಇದಕ್ಕಿಂತ ಒಳ್ಳೊಳ್ಳೇದ್ ಬರ್ಲಿ ಅಣ್ಣ ನಮ್ಗೆ. ರಿಯಲಿ ಕತೆ ಮೇಡಮ್ ಎಲ್ಲಾ ಪಿಕ್ಚರ್ಗು ಲಾಸ್ಟ್ ಸಸ್ಪೆನ್ಸ್ ನ ಕ್ಲಾರಿಟಿ ಕೊಟ್ಬಿಡ್ತಾರೆ. ಅಲ್ಲಿ ನಡೆದಿರೋದ್ನ ಅಲ್ಲಲ್ಲೇ ತೋರಿಸ್ಬಿಟ್ಟು ಲಾಸ್ಟ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಬಟ್ ಎಲ್ಲಾನು ನಡೆದಾದ್ಮೇಲೆ ಕ್ಲಾರಿಟಿ ಕೊಡ್ತಾರೆ, ನಡೆದಾದ್ಮೇಲೆ. ಬಟ್ ಇಲ್ಲಿ ಎಲ್ಲ ತೋರಿಸ್ಬಿಟ್ಟು ಲಾಸ್ಟ್ಗೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲಾರ್ಗು ಹೊಡೆದಾಕದ್ಮೇಲೆ ಲಾಸ್ಟ್ಗೆ ಊತ ಹಾಕಿದ್ರೆ ಇವ್ರು ಊತ ಹಾಕ್ಬಿಟ್ಟು ಲಾಸ್ಟ್ಗೆ ಯಾಕೆ ಹೊಡೆದಾಕ ಏನೋ ಉತ್ತರ ಕೊಡ್ತಾರೆ. ಸೊ ಸೂಪರ್ ಮೈಂಡ್ ಬ್ಲೋಯಿಂಗ್ ಪಿಕ್ಚರ್ ಅಂತೂ. ಸ್ಟೋರಿ, ಡೈರೆಕ್ಷನ್, ಕತೆ ಸೂಪರ್. ಎಲ್ಲದಕ್ಕಿಂತ ಅದ್ಭುತ ನಮ್ ಸುದೀಪ್ ಅಣ್ಣ. ಪಕ್ಕ ರಾ ಲುಕ್, ಪಕ್ಕ ಮಾಸ್ ಲುಕ್, ಮ್ಯಾಕ್ಸಿಮಮ್ ಮಾಸ್. ಹಬ್ಬನೇ ಮೇಡಮ್. ನಮ್ಗೆ ನಾವು ಉಪ್ಪಿ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ, ಬಿಕಾಸ್ ಅವ್ರೇ ಲೆಜೆಂಡ್. ನಾವು ಕಂಪೇರ್ ಮಾಡಕ್ಕಾಗಲ್ಲ ಮ್ಯಾಮ್. ಉಪ್ಪಿ ಸರ್ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ. ಅವ್ರ ಬ್ರೈನ್ ಇಲ್ಲಿ 1,000 ಬ್ರೈನ್ ಇಟ್ರೆ ಅವ್ರ ಬ್ರೈನ್ ಒಂದು. ಸೊ ಮ್ಯಾಕ್ಸಿಮಮ್ ಮಾಸ್ ನ ಸೆಲೆಬ್ರೇಟ್ ಮಾಡ್ತಿದೀವಿ ಮೇಡಮ್. ಅದ್ರ ಗುಂಗಿಂದ ಹೊರಗೆ ಬರಕ್ ಬಿಡಿ ಸ್ವಲ್ಪ. ನಾವು ಆಮೇಲೆ ಮತ್ತೆ ಇನ್ನೊಂದು ಶೋ ಹೋಗ್ಬೇಕು, ಕಾಯ್ತಾ ಇದೀವಿ. ಮತ್ತೆ ನೋಡ್ತೀವಿ. ಎಕ್ಸೈಟ್ಮೆಂಟ್ ಸೆಲೆಬ್ರೇಷನ್ ಮಾಡೋ ಇದ್ರಲ್ಲಿ ನಮ್ಗೆ ಪ್ರತಿಯೊಂದು ಸೀನ್ ಕಣ್ ಮುಂದೆ ಬಂದೋದಂಗಿದೆ. ನಾವು ಅದನ್ನ ಇನ್ನೂ ಕಣ್ ತುಂಬ್ಕೋಬೇಕು. ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಮ್ಯಾಕ್ಸಿಮಮ್ ಮಾಸ್ ಅಣ್ಣ. ಲವ್ ಯು ಅಣ್ಣ ಸುದೀಪ್ ಅಣ್ಣ. ನೀವು ಲವ್ ಯು ಅಣ್ಣ. ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗಿದೆ. ಉಚ್ಚ ಫಿಲಮ್ ನಾವು ಬಿಟ್ರೆ ನೋಡಿದ್ರೆ ಈ ಫಿಲಮ್ ಅಲ್ಲಿ ಸಿಗಟ್ ಸಿಗೋದು ಸೂಪರ್ ಲುಕಿಂಗ್ ಬ್ರೋ. ಸಕ್ಕತ್ತಾಗಿದೆ ಫಿಲಮ್. 100 ಡೇಸ್ ಗ್ಯಾರಂಟಿ ಪಕ್ಕ. ನಮ್ ಕನ್ನಡ ಸಿನಿಮಾ ಬೆಳೆಸಬೇಕು, ಉಳಿಸ್ಬೇಕು. ನೆಕ್ಸ್ಟ್ ಲೆವೆಲ್ ಫಿಲಮ್ ಇದು. ಸೂಪರ್ ಆಗಿದೆ. 100 ಡೇಸ್ ಗ್ಯಾರಂಟಿ ಪಕ್ಕ ಹೊಡುತ್ತೆ. ಹೀರೋಯಿನ್ ಕ್ರೇಜ್ ಇದೆ ಮೇಡಮ್. ಎಲ್ಲ ಫಸ್ಟ್ ಹೀರೋಗೆ ಸಾಂಗ್ ಕೊಟ್ಟರೆ, ವಿಲನ್ ಸಾಂಗ್ ಕೊಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ತಂದಿದ್ದಾರೆ. ಇದನ್ನ ಫಸ್ಟ್ ವಿಲನ್ಗೆ ಸಾಂಗ್ ಇದೆ, ಆಮೇಲೆ ಹೀರೋ ಎಂಟ್ರಿ ಸೂಪರ್ ಆಗಿ ಕೊಟ್ಟಿದ್ದಾರೆ. ಅದು ಸೂಪರ್ ಆಗಿದೆ ಮೇಡಮ್. ಫಿಲ್ ಆಗಿದೆ, ಎಕ್ಸಲೆಂಟ್ ಇದೆ. ನೋಡ್ಬೇಕು ಮೇಡಮ್. ಎಲ್ಲ ಬಂದ್ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ. ಸೂಪರ್ ಆಗಿದೆ ಫಿಲಮ್. ಕ್ಲೈಮ್ಯಾಕ್ಸ್ ಅಲ್ಲಿ ಬೊಂಬಾಟ್ ಮೇಡಮ್. ಹೇಳಕ್ ಕ್ಲೈಮ್ ಬಗ್ಗೆ ಮಾತಾಡಂಗಿಲ್ಲ. ಅವ್ರ ಆಕ್ಟಿಂಗ್, ಅವ್ರ ಫೈಟಿಂಗ್ ಮಾತಾಡಂಗಿಲ್ಲ ಮೇಡಮ್. ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್. ಕ್ರಿಸ್ಮಸ್ ಅದಕ್ಕೂ ಬಿರಿಯಾನಿ ಊಟ ಹಾಕಿದ್ದಾರೆ. ಒಳ್ಳೆ ಮಸ್ತ್ ಊಟ ಹಾಕಿದ್ದಾರೆ ಮೇಡಮ್. ಸಕ್ಕತ್ತಾಗಿದೆ. ಎರಡು ಒಂದೇ ಮೇಡಮ್. ಎರಡು ಚೆನ್ನಾಗಿದೆ. ಎರಡು ನಮ್ಮ ಕನ್ನಡ ಹೆಸರು ಬೆಳಿಬೇಕು ಅಷ್ಟೇ. ಅವ್ರ ಇವರಿಂದ ಭೇದ ಭಾವ ಇಲ್ಲ, ಎಲ್ಲರೂ ಬೆಳಿಬೇಕು. ಸೂಪರ್ ಆಗಿದೆ ಮೇಡಮ್ ಫಿಲಮ್. ಚೆನ್ನಾಗಿದೆ. ಒಂದಂತೂ ಖುಷಿ ಐತೆ. ಸುದೀಪ್ ಅಣ್ಣನ ಅಭಿಮಾನಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಪ್ರೌಡ್ ಫೀಲ್ ಇಂದ ಹೇಳ್ತೀನಿ. ಇದೇ 1 ವರ್ಷದಿಂದ ಇದೇ ಡಿಸೆಂಬರ್ ಅಲ್ಲಿ ಕಾಟೇರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯ್ತು. ಅವತ್ತು ರಿವ್ಯೂ ಕೊಟ್ಟೆ, ಮಿಲಿಯನ್ ಗಟ್ಲೆ ಹೋಯ್ತು. ಯಾಕೆ ಹೇಳ್ತೀನಿ ಈ ಮಾತಾ ಅಂತಂದ್ರೆ, ಇವತ್ತು ತುಂಬಾ ಮಂದಿ ಅವ್ರನ್ನ ನೋಡ್ಬೇಡಿ, ಇವ್ರನ್ನ ನೋಡ್ಬೇಡಿ ಅಂತ ಹೇಳೋರ್ ಮಧ್ಯೆ ನಮ್ ಸುದೀಪನ ಹೇಳಿರೋದಿಷ್ಟೇ. ಕನ್ನಡ ಸಿನಿಮಾನ, ಅದು ಅಪ್ಪು ಸಾರಿ ಹೇಳಿರೋದು ಇದೇ ಮಾತ, ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ಗೆ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಅಂತ. ನಾವು ಅದನ್ನೇ ಹೇಳೋರು. ನಾವು ಡೈಲಾಗ್ ಹೊಡಿಯೋರಲ್ಲ. ನಾವ್ ಹೇಳೋದು ಒಗ್ಗಟ್ಟಲ್ಲಿ ಎಲ್ಲರ ಸಿನಿಮಾನು. ಎಲ್ಲ ಮೊನ್ನೆ ರೀಸೆಂಟ್ ಆಗಿ 20 UI ರಿಲೀಸ್ ಆಯ್ತು, ಅದು ನೋಡಿದೀವಿ. ಇವತ್ತು 25ನೇ ತಾರೀಕು ನಾವು ಯಾರ್ದು ಸಿನಿಮಾ ಫ್ಲಾಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿರೋದು ಅಲ್ಲ. ಈ ಸಿನಿಮಾನೇ ಬೇರೆ. ಅದು UI ಅನ್ನೋದು ಒಂದು ಬುಕ್. ಅವತ್ತೊಂದು ಬುಕ್ ರಿಲೀಸ್ ಆಯ್ತು. ಇವತ್ತೊಂದು ದಿನ ನಡೆಯೋ ಒಂದು ಮುನ್ನುಡಿ ರಿಲೀಸ್ ಆಯ್ತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಹೆಮ್ಮೆ. ನಾನು ಸುದೀಪನ ಅಭಿಮಾನಿ ಅಂತ ತುಂಬಾ ಹೆಮ್ಮೆ ಏನಕ್ಕೆ ಅನಿಸ್ತಾ ಇತ್ತು ಅಂತಂದ್ರೆ, ಸರ್ ಫಿಲಮ್ ಹೆಂಗಿದೆ ಅಂತಂದ್ರೆ, ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ, ಫ್ಯಾನ್ ಇಂಡಿಯಾ ಅಂತ ಓಡಾಡ್ತಾ ಇರೋ 100 ಕೋಟಿ 200 ಕೋಟಿ ಅಂತ ಓಡಾಡ್ತಾ ಇರೋ ಸಿನಿಮಲ್ಲಿ ನಂಗೊಂದು ಸಿಂಪಲ್ ಫಿಲಮ್ ಬೇಕು, ವೀರ ಮದಕರಿ ಅಂತ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾನ ರೆಕಮೆಂಡ್ ಮಾಡ್ಬಿಟ್ಟು ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದಕ್ಕಿಂತ ದೊಡ್ಡದು ನಾನ್ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಸುದೀಪ್ ಸರ್ ಅಂತ ಒಬ್ಬ ಸ್ಟಾರು
ಒಬ್ಬ ಹೊಸಬನ್ಗೆ ಇಷ್ಟು ಸಣ್ಣ ಒಂದು ಸ್ಟೋರಿಗೆ ಒಂದು ಒಂದು ನೆಲೆ ಕೊಟ್ಟಿದ್ದಾರೆ ಅಂತಂದ್ರೆ ಸುಮ್ನೆ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ. ಅದನ್ನು ಡೈರೆಕ್ಟರ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಮೈ ರೋಮಾಂಚನ ಅನಿಸ್ತು. ಫಸ್ಟ್ ಹಾಫ್ ಮುಗಿಸ್ತಾ ಇಷ್ಟು ಬೇಗ ಮುಗೀತಾ. ಸೆಕೆಂಡ್ ಹಾಫ್ ಒಂದು ಸ್ಟೋರಿ, ಒಂದು ಪೊಲೀಸ್ ಆರಕ್ಷಕರು ಅಂತ ಬರ್ತಾರೆ. ಆ ಒಂದು ಸ್ಟೋರಿನ ಒಬ್ಬ MLA MP ಯಾರೇ ಆಗಿರ್ಲಿ, ಒಬ್ಬ ಪೊಲೀಸ್ ಮನಸ್ ಮಾಡಿದ್ರೆ ಒಬ್ಬ ಕಾಮನ್ ಪರ್ಸನ್ ಇಂದ ಹಿಡಿದು ಫ್ಯಾಮಿಲಿ, ಪೊಲೀಸ್ ಫ್ಯಾಮಿಲಿ ವರೆಗೂ ಹೆಂಗ್ ಪ್ರೊಟೆಕ್ಟಿವ್ ಆಗಿರ್ತಾನೆ ಅನ್ನೋದನ್ನ ಈ ಸಿನಿಮಾ ನೀಟಾಗಿ ತೋರಿಸಿದೆ. ನಾವ್ ಒಂದು ಚಾಲೆಂಜ್ ಆಗ್ತೀನಿ, ಅವ್ರನ್ನ ನೋಡ್ಬೇಡಿ ಇವ್ರನ್ನ ನೋಡ್ಬೇಡಿ ಅನ್ನೋರ್ಗೆ ಒಬ್ಬ ಕನ್ನಡದ ಆಕ್ಟರ್ ಸುದೀಪ್ ಅಣ್ಣನ ಪಕ್ಕಾಭಿಮಾನಿಯಿಂದ ಒಂದೇ ಒಂದು ಚಾಲೆಂಜು, ಈ ಸಿನಿಮಾ ನೋಡಿ, ಫಸ್ಟ್ ಹಾಫ್ ನೋಡಿ, ಬೇರೆ ಜಾಸ್ತಿ ನೋಡ್ಬೇಡಿ. ಫಸ್ಟ್ ಹಾಫ್ ನೋಡ್ಬಿಟ್ಟು ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದ್ರೆ ನೀವು 100 ರಿವ್ಯೂ ಬರೀರಿ, ಚೆನ್ನಾಗಿಲ್ಲ ಡಬ್ಬಾ ತರ ಇದೆ ಅಂತ. ಚೆನ್ನಾಗಿತ್ತು ಅಂತಂದ್ರೆ ನೀವು 10 ಮಂದಿಗೆ ಹೇಳಿ ಸಿನಿಮಾ ನೋಡಿ. ಇಷ್ಟೇ ನಾನು ಹೇಳೋದು. ಯಾಕಂದ್ರೆ ಇವತ್ತು ನಮ್ಮವ್ರಿಗೆ ನಮ್ಮವರೇ ದುಶ್ಮನ್ಗಳಾಗಿದ್ದಾರೆ. ಬೇರೆ ಸಿನಿಮಾ ಸಖತ್ತಾಗೈತಂತೆ, 10 ದಿನಕ್ಕೆ 100 ಕೋಟಿ ಮಾಡ್ತಂತ ಏನೇನೋ ರಿವ್ಯೂಗಳು ಕೊಡ್ತಾ ಇರ್ತಾರೆ. ಆದ್ರೆ ನಮ್ ಸಿನಿಮಾ ಏನ ಪರವಾಗಿಲ್ಲ ಕಣೋ ಅನ್ನೋ ತರ ಮಾತಾಡ್ತಾ. ಅಂದ್ರೆ ನಾನು ಒಂದ್ ಸಿನಿಮಾ ಮಾತಾಡ್ತಾ ಇಲ್ಲ, ಕನ್ನಡ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀನಿ. ಅದು ಏನು ಯಾಕೆ ದ್ವೇಷ ತುಂಬಿದ್ಯೋ ಇಲ್ಲ ಏನಾಗಿದೆಯೋ ನಂಗೂ ಗೊತ್ತಿಲ್ಲ. ಅದು ಮ್ಯಾಕ್ಸ್ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಗೆ ಅಲ್ಲೇ ಫೀಲು, ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರ ಜೊತೆಗೆ ಬಂದ್ಬಿಟ್ಟು ನೋಡ್ಬೋದಾದಂತ ಒಂದು ಸಿನಿಮಾ ಅಂತೂ ತುಂಬಾ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಇಂದ ಹೇಳ್ತೀನಿ ಒಬ್ಬ ಸುದೀಪ್ ಅಣ್ಣನ ಅಭಿಮಾನಿಯಾಗಿ.